ಅಗಸ್ತ್ಯ ಇದ್ದಿದ್ರೆ ನೀವಿಬ್ರು ಹೋಗಿ ಒಳ್ಳೆ ಡಿನ್ನರ್ ಮುಗಿಸ್ಕೊಂಡ್ ಬರ್ಬೋದಾಗಿತ್ತು. ಅದೇನು ಹುಡುಗ್ರಪ್ಪ ಇಂಥ ಟೈಮಲ್ಲಿ ಬಿಟ್ಬಿಟ್ಟು ಆ ಹಾಳು ಕೊಂಪೆಲ್ಲ ಕೂತಿದ್ದಾನೆ. ಅಗಸ್ತ್ಯ, ಎಲ್ರಿಗೂ ನೀನಿಲ್ಲ ಅನ್ನೋದು ಕಾಣಿಸ್ತಿದೆ. ಅರ್ಥ ಮಾಡ್ಕೊಳ್ಳೋಣ, ಟೈಮ್ ತಗೊಳ್ಳೋಣ ಅಂತ ಹೇಳಿ ನೀನೇ ನನ್ನ ಜೊತೆ ಇಲ್ಲ. ಡ್ಯಾಮ್. ಯಾರಂಬಿಕಾ ಹಾಕಿಕೊಂಡಿದ್ದು? ಶಶಿ, ಅದು ವೃಂದ ವಾಯ್ಸ್ ಥರ ಇದೆ, ಬನ್ನಿ ನೋಡೋಣ. ಅಯ್ಯೋ ದೇವ್ರೆ, ಏನಿದೆಲ್ಲ? ವೃಂದ, ಏನಾಯ್ತು? ನೀ ತಾನೇ ಕಿರ್ಚಿದ್ದು? ಹೌದು, ನಾನೇ ಕಿರ್ಚಿದ್ದು. ಹತ್ರ ಬಂದು ಸಮಾಧಾನ ಮಾಡಕ್ಕೆ ನೋಡ್ಬೇಡಿ. ಅಗಸ್ತಿನ ಕರ್ಕೊಂಡ್ ಬರ್ತೀನಿ ಅಂತ ತಾನೇ ನೀವು ಹೋಗಿತ್ತು. ಮತ್ಯಾಕೆ ಒಬ್ರೆ ಬಂದೆ? ಅವನನ್ನ ಕರ್ಕೊಂಡ್ ಬರ್ಬೇಕಾಗಿತ್ತು, ನೀವು ಬರ್ಬಾರ್ದಿತ್ತು. ಇದು ಸಾಮಾನ್ಯವಾದ ಚೌಡಿ ಅಲ್ಲ, ಇದನ್ನ ನಂಬದಿದ್ರೆ ಪರ್ಚ ಆಗ್ತೇವೆ ನಾವು. ನಿಲ್ಲಿಸ್ತೀರಾ? ವೃಂದ, ಬಿಹೇವ್ ಯುವರ್ ಸೆಲ್ಫ್. ಅಗಸ್ತ್ಯ ಕೆಲಸ ಮುಗಿಸ್ಕೊಂಡು ಬರ್ತಾನೆ ಅಂತ ಹೇಳಿದ್ವಿ ತಾನೆ, ಸ್ವಲ್ಪ ಕಾಮ್ ಆಗಿರೋದು ಕಲ್ತ್ಕೋ. ಮಾವ, ನೀವು ಮಾತಾಡ್ಬೇಡಿ. ಅಗಸ್ತ್ಯ ಅರ್ಥ ಮಾಡ್ಕೊಳ್ಳೋದಕ್ಕೆ ಟೈಮ್ ಬೇಕು ಅಂದಿದ್ದಕ್ಕೆ ನಾನು ಮದ್ವೆನ ಪೋಸ್ಟ್ಪೋನ್ ಮಾಡಿತ್ತು, ಇನ್ನೊಬ್ರಿಗೆ ಬಿಟ್ಕೊಡಕ್ಕಲ್ಲ. ಅವ್ರು ನೋಡಿದ್ರೆ ಇದನ್ನೆಲ್ಲ ಯಾವ್ದನ್ನು ಯೋಚನೆ ಮಾಡದೆ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ನನ್ನ ಜೊತೆ ಟೈಮ್ ಕೂಡ ಸ್ಪೆಂಡ್ ಮಾಡ್ತಿಲ್ಲ. ನೀವೆಲ್ಲ ಏನ್ ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ. ಅಗಸ್ತ್ಯ ಈಗ್ಲೇ ಈ ಕ್ಷಣನೇ ಇಲ್ಲಿಗೆ ಬರ್ಬೇಕು. ವೃಂದ, ಪ್ಲೀಸ್ ಸಮಾಧಾನ ಮಾಡ್ಕೊ, ನಾಳೆ ಬಂದ್ಬಿಡ್ತಾನೆ. ಸಾಕು ಅತ್ತೆ, ಅದೇ ಸಿಡಿನ ಎಷ್ಟಂತ ಪ್ಲೇ ಮಾಡ್ತೀರಾ? ದಯವಿಟ್ಟು ಹೋಗಿ, ಪ್ಲೀಸ್ ಹೋಗಿ ಅಂದೆ. ವೃಂದ, ಯಾಕಮ್ಮ ನೀನು ಈ ರೀತಿ ಕೋಪ ಮಾಡ್ಕೊಳ್ಳೋದು ಅಗಸ್ತ್ಯಂಗೆ ಇಷ್ಟ ಇಲ್ಲ ಅಂತ ಗೊತ್ತು ತಾನೆ? ಅಂಕಲ್ ಪ್ಲೀಸ್, ನೀವು ನನ್ಗೇನು ಹೇಳೋದಕ್ಕೆ ಬರಬೇಡಿ. ಪ್ರೀತಿ ಬೆಲೆ ಏನು ಅಂತ ನಿಮಗೆ ಗೊತ್ತಿಲ್ಲ. ಆಲ್ರೆಡಿ ನನಗೆ ಚೇಂಜ್ ಆಗು ಅಂತ ತುಂಬಾ ಜನ ಹೇಳಿದ್ದಾರೆ. ಅದನ್ನ ಕೇಳಿ ಕೇಳಿ ನನಗೆ ಸಾಕಾಗೋಗಿದೆ. ಅಲ್ಲಮ್ಮ, ನಾನು ಅಂಕಲ್ ಪ್ಲೀಸ್, ನೀವು ಇಲ್ಲಿಂದ ಹೋಗಿ. ಏನಾದ್ರೂ ಹೇಳೋದಕ್ಕೆ, ಕೇಳೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಚೋಕೋಮೋಟ್ ಕ್ರಂಬಲ್ ನಿನಗೆ ಓಕೆ ಅಲ್ವಾ? ಎಸ್ ವಿವೇಕ್, ದಟ್ಸ್ ಓಕೆ. ಈ ಫ್ಲೇವರ್ ಇದೆಯಲ್ಲ, ಇದು ವಿಗೆ ಭಾಳ ಇಷ್ಟ. ಅಗಸ್ತ್ಯ ಮತ್ತು ವೃಂದ ಇಲ್ಲಿ ಇದ್ದಿದ್ರೆ ನಾವೆಲ್ಲರೂ ಸೇರಿ ಒಟ್ಟಿಗೆ ಎಲ್ಲಾದರೂ ಡಿನ್ನರ್ಗೆ ಹೋಗೋದಾಗಿತ್ತು. ಹೌದು ವಿವೇಕ್, ಅವರು ನಮ್ಮ ಜೊತೆನೇ ಮದುವೆ ಆಗಬೇಕಾಗಿತ್ತು. ಈಗ ಅದು ಮುಂದಕ್ಕೆ ಹೋಗಿದೆ. ಅಟ್ಲೀಸ್ಟ್ ಒಟ್ಟಿಗೆ ಸುತ್ತಾಡೋಣ ಅಂತ ಹೇಳಿದರೆ ಅದಕ್ಕೆ ಅಗಸ್ತ್ಯ ಸಿಗ್ತಿಲ್ಲ. ಅವನಲ್ಲಿ ಸಿಕ್ತು ನನಗೆ. ಎಲ್ರಿಗಿಂತ ಅವ್ನಿಗೆ ಆ ಕಾವೇರಿನೇ ಇಂಪಾರ್ಟೆಂಟ್ ಅಲ್ವಾ? ಇಲ್ಲಿ ಎಲ್ಲ ಕೆಲಸ ಅಂದ್ಬಿಟ್ಟು ಹೇಗೆ ಆರಾಮಾಗಿ ಹಳ್ಳಿಯಲ್ಲಿದೆ ನೋಡೋಣ. ನನಗೇನೋ ಅಗಸ್ತ್ಯ ಮತ್ತು ಕಾವೇರಿ ಕೆಮಿಸ್ಟ್ರಿ ನೋಡ್ತಿದ್ರೆ ಏನೋ ಮಿಸ್ ಹೊಡಿತಾ ಇದೆ. ನೋ ವಿವೇಕ್, ಆ ಕಾವೇರಿಯಲ್ಲಿ ನಮ್ಮ ಅಗಸ್ತ್ಯ ಇಲ್ಲಿ ಏನೋ ಸ್ಕೂಲ್ ರಿಲೇಟೆಡ್ ವರ್ಕ್ ಇದೆಯಂತೆ, ಅದಕ್ಕೆ ಅವರು ಸ್ಟೇ ಆಗಿದ್ದಾರೆ. ನೋನಿ, ಈ ಮನೇಲಿ ಏನೋ ಸೀಕ್ರೆಟ್ ಇದೆ. ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ. ಯಾರೂ ಬಾಯ್ಬಿಡ್ತಿಲ್ಲ. ಬಟ್ ರಿಮೆಂಬರ್ ಒನ್ ಥಿಂಗ್, ಅದೇನೇ ಇರ್ಬೋದು, ಸತ್ಯನ
ತುಂಬ ದಿನ ಮುಚ್ಚಿಡೋಕ್ಕಾಗೋದಿಲ್ಲ. ಅದು ಇವತ್ತಲ್ಲ ನಾಳೆ ಆಚೆ ಬರಲೇಬೇಕು. ಅಂದರೆ ವಿವೇಕ್ ಹೇಳ್ತಿರೋದೇನಾದರೂ ನಿಜ ಆಗಿರ್ಬೋದಾ? ಏನು ಮಾಡೋದೀಗ? ಅಯ್ಯಯ್ಯೋ, ಬಿದ್ದೋಯ್ತಲ್ವಾ ನೀ? ಇನ್ನೊಂದು ತರಲ್ಲ? ಇರುತ್ತೆ, ಇನ್ನೊಂದು ತರ್ತೀನಿ. ದಟ್ಸ್ ಓಕೆ ವಿವೇಕ್, ಐ ಆಮ್ ಆಲ್ರೆಡಿ ಡನ್. ಸಾಕು. ಓಕೆ, ಲೇಟ್ ಆಗ್ತಿದೆ, ಮನೆಗೆ ಹೋಗೋಣ. ಅಗಸ್ತ್ಯನ ನಮ್ಮ ಜೊತೆ ಕರ್ಕೊಂಡು ಬಂದಿದ್ರೆ ಆಗ್ತಿತ್ತು. ನಿಮ್ಮಮ್ಮ ಹೇಳಿದಕ್ಕೆಲ್ಲ ತಲೆ ಆಡಿಸ್ತಿರಲ್ಲ. ಈಗ ನೋಡಿ ಹೇಗಾಗಿದೆ ಅಂತ. ಅಯ್ಯ ಪಾಪಕ್ಕಿಲ್ಲ ಪುಣ್ಯಕ್ಕಿಲ್ಲ, ನನ್ನನ್ನು ಯಾಕೆ ಮಧ್ಯ ಕೇಳಿತೀಯ ನೀನು? ಸ್ವಲ್ಪ ಯೋಚನೆ ಮಾಡು. ಈ ಹುಡುಗಿನ ನಮ್ಮ ಅಗಸ್ತ್ಯ ಮದುವೆ ಮಾಡ್ಕೊಂಡ್ರೆ ಅವ್ನು ಸಂತೋಷವಾಗಿ ನೆಮ್ಮದಿಯಾಗಿರೋಕ್ಕೆ ಸಾಧ್ಯ ಇದೆಯಾ? ಸ್ವಲ್ಪ ಯೋಚನೆ ಮಾಡು. ಶಶಿ, ಅಗಸ್ತ್ಯ ಅವಳ ಜೊತೆ ಪ್ರೀತಿಯಿಂದ ಇದ್ರೆ ಎಲ್ಲ ಸರಿಯಾಗೇ ಇರುತ್ತೆ. ನೀವು ನಿಮ್ಮಮ್ಮ ಸೇರ್ಕೊಂಡೆ ನನ್ನ ಮಗನ ಬುದ್ಧಿ ಕೆಡಿಸಿರೋದು. ಏನು ನಮಗೆ ಬೇರೆ ಕೆಲಸನೇ ಇಲ್ಲ. ಇದೇನಿದು ಮನೆ ಇಷ್ಟೊಂದು ಸೈಲೆಂಟ್ ಆಗಿದೆಯಲ್ಲ? ಲೇಟ್ ಆಯ್ತಲ್ಲ, ಮಲಗಿರ್ಬೇಕೇನೋ. ಬಾ. ಅನಿಕಾ, ವಿವೇಕ್, ವೃಂದ ಕೋಪ ಮಾಡಿಕೊಂಡು ಹೇಗೇಗೋ ಆಡ್ತಾ ಇದ್ದಾಳೆ. ನಮ್ಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಹೌದಾ? ಏನಾಯ್ತತೆ? ಅದು ಅಗಸ್ತ್ಯ ನಮ್ಮ ಜೊತೆ ಬಂದಿಲ್ಲ ಅನ್ನೋದಕ್ಕೆ ಅವಳು ತುಂಬ ಕೋಪ ಮಾಡ್ಕೊಂಡಿದ್ದಾಳೆ. ನಾವೆಲ್ಲರೂ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ, ಆದರೆ ಅವಳು ಸಮಾಧಾನ ಆಗ್ತಾ ಇಲ್ಲ. ಅಲ್ಲ, ಅವಳು ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಅನ್ನೋದೇ ಇಲ್ವಾ? ರೂಮಲ್ಲಿರೋ ಸಾಮಾನೆಲ್ಲ ಎತ್ ಬಿಸಾಕ್ತಾ ಇದ್ದಾಳೆ. ಚಿಕ್ಕ ಚಿಕ್ಕ ವಿಷಯಕ್ಕೂ ಅವಳು ಯಾಕೆ ಇಷ್ಟೊಂದು ಹೈಪರ್ ಆಗ್ತಿದ್ದಾಳೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಯಾವುದು ಚಿಕ್ಕ ವಿಷಯ ಅನಿಕಾ? ಅಗಸ್ತ್ಯ ವೃಂದನ ಇಗ್ನೋರ್ ಮಾಡ್ತಿರೋದು ಚಿಕ್ಕ ವಿಷಯನಾ? ಅಥವಾ ವೃಂದ ಅಗಸ್ತ್ಯನಿಗೋಸ್ಕರ ಮದುವೆನ ಮುಂದಕ್ಕೆ ಹಾಕಿರೋದು ಚಿಕ್ಕ ವಿಷಯನಾ? ಅವಳ ಮನಸ್ಥಿತಿ ಹೇಗಿದೆ ಅಂತ ನಿನ್ಗೆ ಅರ್ಥ ಆಗ್ತಿದ್ಯಾ? ಬುದ್ಧಿ ಇಲ್ಲದೆ ಹಳ್ಳಿಲಿ ಉಳ್ಕೊಂಡಿದ್ದಾನಲ್ಲ ನಿನ್ ತಮ್ಮ, ಅವನ ಬಗ್ಗೆ ಹೇಳೋದು ಬಿಟ್ಬಿಟ್ಟು ವೃಂದನ ಬಗ್ಗೆ ಮಾತಾಡ್ತಿದ್ಯಲ್ಲ ನೀನು. ಈಗ ಅವಳ ಸಮಾಧಾನ ಮಾಡೋದು ಎಷ್ಟು ಕಷ್ಟ ಅಂತ ನಿನಗೆ ಗೊತ್ತಾ? ಹೋಗು, ನೀನೇ ಹೋಗಿ ಅವಳನ್ನ ಸಮಾಧಾನ ಮಾಡ್ಬಾ. ಹೋಗು. ವಿವೇಕ್, ನಾನು ಹೇಳಿದ ಹಾಗಲ್ಲ, ಪ್ಲೀಸ್ ಡೋಂಟ್ ಮೈಂಡ್. ನಿನ್ನ ತಮ್ಮ ಮಾಡಿರೋ ಅವಾಂತರಕ್ಕೆ ವೀನ ಸಮಾಧಾನ ಮಾಡಿ ಮಾಡಿ ಸಾಕಾಗೋಗಿದೆ ನನಗೆ. ಹೋಗು ಅನಿಕಾ, ನೀನೇ ಹೋಗಿ ಅವಳನ್ನ ಸಮಾಧಾನ ಮಾಡು. ಹೋಗು. ಶಶಿ, ನೀವೇನು ಬರೋದು ಬೇಡ, ನಾವು ನೋಡ್ಕೋತೀವಿ. ಥ್ಯಾಂಕ್ಸ್. ಮಾಮ್, ನೀವೇನು ಬರೋದು ಬೇಡ, ನಾನೇ ಅವಳ ಜೊತೆ ಮಾತಾಡ್ತೀನಿ. ನೀವು ಹೋಗಿ ಮಲ್ಕೊಳ್ಳಿ. ವೃಂದ, ವೃಂದ, ಏನಾಯ್ತು? ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಅಗಸ್ತ್ಯ ಯಾಕೆ ಮನೆಗೆ ಬರ್ತಿಲ್ಲ ಅದಕ್ಕೆ? ನಾಳೆ ಬರ್ತಾನೆ ಬಿಡು ವೃಂದ. ಆಗ ಹೇಳಕ್ ಶುರು ಮಾಡಿ ಆಲ್ರೆಡಿ 3 ದಿನ ಆಯ್ತು ಅದಕ್ಕೆ. ಅವ್ರಿಗೆ ನಿಮ್ಮ ಮದ್ವೆಗಿನ್ನ ಆ ಕಾವೇರಿ ಊರೇ ಹೆಚ್ಚ? ಅದು ಹಾಗಲ್ಲ ವೃಂದ. ಇನ್ ಹೇಗೆ ಅದಕ್ಕೆ? ಇನ್ನಡೆ ಅಟ್ಲೀಸ್ಟ್ ನನ್ನ ಜೊತೆ 5 ಮಿನಿಟ್ಸ್ ಕೂಡ ಟೈಮ್ ಸ್ಪೆಂಡ್ ಮಾಡಲ್ಲ ಅವನು. ಎಲ್ಲದಕ್ಕೂ ಆ ಕಾವೇರಿ ಮಾತನ್ನ ಕೇಳ್ಕೊಂಡು ಹೋಗ್ತಾನಲ್ಲ. ಮದ್ವೆ ಆದ್ಮೇಲೂ ಇದೇ ತರ ಆದ್ರೆ ನಾನು ಹೇಗೆ ಸಹಿಸ್ಕೊಳ್ಳಿ? ಅವ್ನು ಬರ್ಲಿ ವೃಂದ, ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ಅದೆಲ್ಲ ಏನು ಬೇಡ ಅದಕ್ಕೆ. ನಾನು ಈಗಲೇ ಅಗಸ್ತ್ಯ ಜೊತೆ ಮಾತಾಡಬೇಕು. ನಾಳೆ ಬೆಳಿಗ್ಗೆ ನೀನೇ ಅವನಿಗೆ ಕಾಲ್ ಮಾಡುವಂತೆ. ನೋಡು ವೃಂದ, ಈಗ ಲೇಟ್ ಆಗಿದೆ, ನೀನು ಹೋಗಿ ಮಲ್ಕೊ. ನೋ ಅದಕ್ಕೆ ಲೇಟ್ ಆದ್ರೆ ಏನಂತೆ?
ನಾನು ಅವ್ರಿಗೆ ಈಗಲೇ ಕಾಲ್ ಮಾಡ್ತೀನಿ. ನಾನು ಅವ್ರ ವಾಯ್ಸ್ನ ಕೇಳಿಸ್ಕೊಳ್ಳೇಬೇಕು.